ನಾವು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿದ್ದೇವೆ ಎಂದು ಪರಮೇಶ್ವರ್ ಪ್ರತಿಕ್ರಿಯೆ ನಡೆಸಿದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್. ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಕೇಸ್. ನಾವು ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ದೇವೆ. ಎಸ್ಐಟಿ ಅವರು ವಿದೇಶಕ್ಕೆ ಹೋಗೋ ಅವಕಾಶವಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನೀಡಿರುವಂತದ್ದು. ಇಂಟರ್ಪೋಲ್ನವರು ಅವರಿಗೆ ಮಾಹಿತಿ ಕೊಡ್ತಾರೆ. ಯಾವ ದೇಶದಲ್ಲಿ ಅವರು ಪತ್ತೆಯಾಗ್ತಾರೆ ಅವರಿಗೆ ತಿಳಿಸ್ತಾರೆ. ಆಮೇಲೆ ನಮ್ಮ ಇಲಾಖೆಗಳಿಗೂ ಮಾಹಿತಿ ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆ ನೀಡಿರುವಂತದ್ದು. ಆ ರೀತಿ ಅದಕ್ಕೆ ಅವಕಾಶ ಇಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಏನು ಇಶ್ಯೂ ಮಾಡಿದ್ದೀವಿ, ಇಂಟರ್ನ್ಯಾಷನಲ್ ಪೊಲೀಸ್ ಇಂಟರ್ಪೋಲ್ನವರು ಅವರಿಗೆ ಅವರು ಇನ್ಫಾರ್ಮೇಷನ್ ಕೊಡ್ತಾರೆ. ಯಾವ ರೆಸ್ಪೆಕ್ಟಿವ್ ಕಂಟ್ರಿಯಲ್ಲಿ ಅವರು ಐಡೆಂಟಿಫೈ ಆಗ್ತಾರೆ, ಅವರಿಗೆ ತಿಳಿಸ್ತಾರೆ. ಆಮೇಲೆ ನಮ್ಮ ಏಜೆನ್ಸಿಗಳಿಗೂ ಗೊತ್ತಾಗುತ್ತೆ, CBI ಗೊತ್ತಾಗುತ್ತೆ, ಅದರ ಮೂಲಕ ನಮಗೆ ಗೊತ್ತಾಗುತ್ತೆ. ಇನ್ನೂ ಯಾವುದು ಮಾಹಿತಿ ಇಲ್ಲ. ಇವಾಗ ಯಾವ ಹಂತದಲ್ಲಿದೆ ಸರ್? ಎಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆಯಲ್ಲ. ಇನ್ವೆಸ್ಟಿಗೇಷನ್ ನಡೆಯುವ ಸಂದರ್ಭದಲ್ಲಿ ನಾವು ಯಾವುದೇ ವಿಚಾರಗಳನ್ನು ಸಾರ್ವಜನಿಕ ವಲಯಕ್ಕೆ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಾಟ್ ಟು ಅಫೆಕ್ಟ್ ದಿ ಇನ್ವೆಸ್ಟಿಗೇಷನ್, ವಿ ಡೋಂಟ್ ವಾಂಟ್ ಟು ಶೇರ್ ಎನಿ ಇನ್ಫಾರ್ಮೇಷನ್. ಸಂಬಂಧಪಟ್ಟಿದ್ದೆ ಒಟ್ಟಾರೆ ಇದಕ್ಕೆ, ಈ ಹಗರಣಕ್ಕೆ ಸಂಬಂಧಪಟ್ಟ ಹಾಗೇನೆ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅದರ ಮುಂದಿನ ಇದು ಮಾಹಿತಿಗಳೆಲ್ಲ SITಗೆ ಮಾತ್ರ ಗೊತ್ತಿರುತ್ತೆ. ಯಾರ್ಯಾರು ಏನನ್ನ ಹೇಳ್ತಾರೆ ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದೀನಲ್ಲ ನಾನು ಮೊದಲೇ. ಪ್ರತಿಯೊಂದು ಸಾರ್ವಜನಿಕ ಹೇಳಿಕೆಗಳಿಗೂ ಕೂಡ ನಾವು ಯಾರೂ ಉತ್ತರ ಕೊಡೋಕ್ಕಾಗೋದಿಲ್ಲ. ಇದು ಭಾಳ ಗಂಭೀರವಾಗಿರ್ತಕ್ಕಂಥ ಪ್ರಕರಣ ಆಗಿರೋದ್ರಿಂದ ಇದರ ಇನ್ವೆಸ್ಟಿಗೇಷನ್ ಆಗೋವರೆಗೂ ಕೂಡ ಯಾವುದೇ ಮಾಹಿತಿಗಳನ್ನು ನಾವು ಸಾರ್ವಜನಿಕ ವಲಯಕ್ಕೆ ತಿಳಿಸೋಕ್ಕಾಗೋದಿಲ್ಲ. ಮತ್ತು ಹೇಳಿಕೆಗಳನ್ನು ಆದಷ್ಟು ನನ್ನ ಮನವಿ ಏನು ಅಂತ ಹೇಳಿದರೆ, ಸಾರ್ವಜನಿಕರಿಗೆ ಅಥವಾ ನಮ್ಮ ನಾಯಕರುಗಳಿಗೆ ಹೇಳಿಕೆಗಳನ್ನು ಕೊಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಕೊಡಬೇಕು. ಇಲ್ಲ ಅಂತಂದರೆ ಅವರನ್ನು ಕೂಡ ಕರೆದು ಇನ್ವೆಸ್ಟಿಗೇಷನ್ಗೆ ನಾವು ಅವರು ಏನು ಹೇಳ್ತಾರೆ ಅವರನ್ನು ಕೂಡ ನಾವು 41A ಪ್ರಕಾರ ಅವ್ರನ್ನೂ ಕೂಡ ಕರಿಬೇಕಾಗ್ತದೆ. ಅವರು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವರು ಭಾಳ ಗಂಭೀರವಾಗಿ ಅವರು ಈ ವಿಷಯವನ್ನು ತಗೊಂಡಿದ್ದಾರೆ ಅಂಥೇಳಿ ನನಗನ್ಸುತ್ತೆ. ಮುಂದೆ ಯಾವುದೇ ಹೇಳಿಕೆಗಳನ್ನು ಕೊಡುವಾಗ ಮತ್ತು ವಿಚಾರಗಳನ್ನು ಸಾರ್ವಜನಿಕ ವಲಯದಲ್ಲಿ ಹಂಚಿಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅನ್ನೋದು ಎಲ್ಲರಿಗೂ ಹೇಳುವಂಥದ್ದು. ನಾವು ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿದ್ದೇವೆ. SIT ಅವರು ವಿದೇಶಕ್ಕೆ ಹೋಗುವ ಅವಕಾಶವಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂಟರ್ಪೋಲ್ನವರಿಗೆ ಈಗಾಗಲೇ ಮಾಹಿತಿ ಎಲ್ಲ ಕೊಟ್ಟಿದ್ದೀವಿ. ಅವರು ಎಲ್ಲ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ. ಯಾವ ದೇಶದಲ್ಲಿ ಅವರು ಪತ್ತೆಯಾಗ್ತಾರೆ ಅವರಿಗೆ ತಿಳಿಸ್ತಾರೆ. ಆಮೇಲೆ ನಮ್ಮ ಇಲಾಖೆಗಳಲ್ಲಿ ಮಾಹಿತಿ ಸಿಗುತ್ತೆ. ಪ್ರಜ್ವಲ್ ರೇವಣ್ಣ ಎಲ್ಲಿ ಎಂಬ ಪ್ರಶ್ನೆಗೆ ಪರಮೇಶ್ವರ್ ಈ ರೀತಿ ಹೇಳಿಕೆಯನ್ನ ನೀಡಿರುವಂತದ್ದು. ಇನ್ನು ಪ್ರಜ್ವಲ್ ರೇವಣ್ಣ ಕೇಸ್ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಸಂಚಲನವನ್ನ ಮೂಡಿಸಿದೆ.